ಮಾನವ ಕುಲದ ಉದ್ಧಾರಕ್ಕಾಗಿ ಪ್ರಾಚೀನ ಕಾಲದಿಂದಲೂ ಭರತಖಂಡದ ತಪೋವನಗಳ ಏಕಾಂತದಲ್ಲಿ ಪುಷ್ಟಿಗೊಂಡ ಧರ್ಮವೂ ಇದಾಗಿದೆ. ಅದೇ ಹಿಂದೂ ಧರ್ಮದ ಸತ್ಯವು. ಜಗತ್ತಿನೆದುರು ಈ ಧರ್ಮವನ್ನು ನಾನು ಎತ್ತಿ ನಿಲ್ಲಿಸುತ್ತಿದ್ದೇನೆ. ಋಷಿಗಳ, ಸಂತರ, ಅವತಾರಗಳ ಮುಖಾಂತರವಾಗಿ ಇದನ್ನು ನಾವು ವಿಕಾಸಗೊಳಿಸುತ್ತಾ ನಾನು ಪರಿಪೂರ್ಣಗೊಳಿಸಿದ್ದೇನೆ. ಈ ಆಂದೋಲನವು ರಾಜಕೀಯ ಆಂದೋಲನವಲ್ಲವೆಂದು, ರಾಷ್ಟ್ರೀಯತ್ವವೆಂದರೆ ರಾಜಕಾರಣವಲ್ಲವೆಂದು, ಅದೊಂದು ಧರ್ಮ, ಧ್ಯೇಯ, ಶ್ರದ್ಧೆಯೆಂದು ನಾನು ಇಷ್ಟೇ ಶಕ್ತಿಯುತವಾಗಿ ಹೇಳಿದ್ದು. ನೀನು ನೀನಾಗಿ ಕಲಿಯಲಾರದ್ದನ್ನು ನಿನಗೆ ಕಲಿಸಲು ಹಾಗೂ ನನ್ನ ಕಾರ್ಯಕ್ಕಾಗಿ ನಿನ್ನನ್ನು ಅಣಿಗೊಳಿಸಲು ನಿನ್ನನ್ನು ಇಲ್ಲಿಗೆ ತಂದಿರುವೆನು. ಬಳಿಕ ಆತನು ನನ್ನ ಕೈಯಲ್ಲಿ ಗೀತೆಯನ್ನಿಟ್ಟನು. ಆತನ ಶಕ್ತಿಯೆಲ್ಲ ನನ್ನಲ್ಲಿ ಪ್ರವೇಶಿಸಿತು. ಗೀತೆಯಲ್ಲಿ ಹೇಳಿದ ಸಾಧನೆಯನ್ನು ಅನುಷ್ಠಾನ ಮಾಡಲು ಸಮರ್ಥನಾದೆ. ಸರ್ಕಾರಿ ವಕೀಲರನ್ನು ಕಣ್ಣಿಟ್ಟು ನೋಡಿದೆ. ನನಗೆ ಕಾಣಿಸಿದವರು ಸರ್ಕಾರಿ ವಕೀಲರಾಗಿರಲಿಲ್ಲ. ಅಲ್ಲಿ ನಗುತ್ತ ಕುಳಿತವನು ನನ್ನ ಪ್ರಾಣಕಾಂತ, ಪ್ರಾಣಮಿತ್ರ ಶ್ರೀಕೃಷ್ಣನೇ ಆಗಿದ್ದ. ನನ್ನನ್ನು ಕಾಯುತ್ತಾ ಕಾವಲುಗಾರನಾಗಿ ನಿಂತವನು ನಾರಾಯಣನೇ ಆಗಿದ್ದನು. ನನಗೆ ಕೊಟ್ಟ ಆ ಒರಟು ದಪ್ಪ ಕಂಬಳಿಗಳ ಮೇಲೆ ನಾನು ಮಲಗಿದಾಗ ನನ್ನ ಸುತ್ತಲೂ ಶ್ರೀಕೃಷ್ಣನ ತೋಳುಗಳ ಸ್ಪರ್ಶ ನನಗಾಯಿತು. ನಮಸ್ಕಾರ. ಶ್ರೀ ಅರವಿಂದರ ಉತ್ತರಪಾರ ಉಪನ್ಯಾಸ. ಕಲ್ಕತ್ತೆಯಲ್ಲಿ ನಡೆದ ಅಲಿಪುರ ಬಾಂಬ್ ಪ್ರಕರಣದಿಂದ 1909ರಲ್ಲಿ ಶ್ರೀ ಅರವಿಂದರು ಬಿಡುಗಡೆಯಾದೊಡನೆಯೇ ಕಲ್ಕತ್ತೆಯ ಒಂದು ಉಪನಗರವಾದ ಉತ್ತರಪಾರಾದಲ್ಲಿ ಅಲ್ಲಿಯ ಧನರಕ್ಷಣೀ ಸಭಾ ಎಂಬ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಮಾಡಿದ ಸುಪ್ರಸಿದ್ಧ ಭಾಷಣ. ನಿಮ್ಮ ವಾರ್ಷಿಕ ಸಭೆಯಲ್ಲಿ ನನಗೆ ಮಾತನಾಡಲು ಕೇಳಿದಾಗ ಹಿಂದೂ ಧರ್ಮದ ವಿಚಾರವಾಗಿ ಕೆಲವು ಮಾತುಗಳನ್ನು ಆಡಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ಇದೀಗ ಆ ಉದ್ದೇಶವನ್ನು ಈಡೇರಿಸುವೆನೋ ಇಲ್ಲವೋ ನನಗೆ ತಿಳಿಯದಾಗಿದೆ. ಏಕೆಂದರೆ ನಾನಿಲ್ಲಿ ಕುಳಿತಾಗಲೇ ನಿಮಗೆ ಹೇಳಬೇಕಾದ ಒಂದು ಮಾತು ನನ್ನ ಮನದಲ್ಲಿ ಒಡಮೂಡಿತು. ಅದನ್ನೇ ನಾನು ಸಮಸ್ತ ಭಾರತ ರಾಷ್ಟ್ರಕ್ಕೂ ಹೇಳಬೇಕಾಗಿದೆ. ನಾನು ಸೆರೆಮನೆಯಲ್ಲಿದ್ದಾಗ ಮೊಟ್ಟ ಮೊದಲಿಗೆ ಅಂತರ್ವಾಣಿಯನ್ನು ಕೇಳಿದೆನು. ಅದನ್ನೇ ನನ್ನ ಜನರಿಗೆ ಹೇಳಬೇಕೆಂದು ನಾನು ಸೆರೆಮನೆಯಿಂದ ಹೊರಗೆ ಬಂದಿರುವೆ. ನಾನು ಹಿಂದೊಮ್ಮೆ ಇಲ್ಲಿಗೆ ಬಂದಿದ್ದೆ. ಅಂದಿಗೂ ಇಂದಿಗೂ ನಡುವೆ ವರ್ಷಕ್ಕಿಂತ ಹೆಚ್ಚು ಅವಧಿ ಸಂದು ಹೋಯಿತು. ಆಗ ನಾನು ಒಬ್ಬನೇ ಬಂದಿದ್ದಿಲ್ಲ. ಆಗ ನನ್ನ ಪಕ್ಕದಲ್ಲಿ ಕುಳಿತವರು ರಾಷ್ಟ್ರಧರ್ಮದ ಶ್ರೇಷ್ಠ ಪ್ರವಾದಿಗಳಲ್ಲೊಬ್ಬರು. ಆಗ ಅವರು ಅದೇ ಸೆರೆಮನೆಯ ಏಕಾಂತವಾಸದಿಂದ ಹೊರಬಂದಿದ್ದರು. ಸೆರೆಮನೆಯ ಆ ಶಾಂತ ಏಕಾಂತ ಕೋಣೆಯಲ್ಲಿ ಅವರು ಭಗವಂತನ ವಾಣಿಯನ್ನು ಕೇಳಿ ಅದನ್ನು ಲೋಕಕ್ಕೆ ಹೇಳಬೇಕೆಂದೇ ಅದೇ ಭಗವಂತನನ್ನು ಅವರನ್ನು ಅಲ್ಲಿಗೆ ಕಳಿಸಿದ್ದ. ಅವರನ್ನು ಸ್ವಾಗತಿಸಲು ಅಂದು ನೀವು ನೂರಾರು ಜನರು ಬಂದಿದ್ದೀರಿ. ಇದೀಗ ಅವರು ನಮ್ಮಿಂದ ಬಹು ದೂರದಲ್ಲಿದ್ದಾರೆ. ಸಾವಿರಾರು ಮೈಲುಗಳಾಚೆ ಇದ್ದಾರೆ. ನನ್ನ ಪರಿಚಯದ ಕಾರ್ಯಕರ್ತರೆಲ್ಲರೂ ಇಂದು ನನ್ನೊಡನೆ ಇಲ್ಲ. ದೇಶದ ತುಂಬೆಲ್ಲ ಬೀಸಿದ ಬಿರುಗಾಳಿ ಅವರನ್ನೆಲ್ಲ ಬಹುದೂರ ಚದುರಿಸಿದೆ. ಈ ಸಲ ನಾನು 1 ವರ್ಷ ಏಕಾಂತವಾಸದಲ್ಲಿ ಕಳೆದೆ. ಈಗ ಹೊರಗೆ ಬಂದು ನೋಡುತ್ತೇನೆ, ಎಲ್ಲವೂ ಬದಲಾಗಿದೆ. ನನ್ನೊಡನೆ ಸದಾ ಸರ್ವದಾ ಇರುತ್ತಿದ್ದು ನನ್ನ ಕಾರ್ಯದಲ್ಲಿ ಸಹಭಾಗಿಗಳಾದಂಥವರಲ್ಲಿ ಒಬ್ಬರು ಇಂದು ಬ್ರಹ್ಮದೇಶದಲ್ಲಿ ಬಂದಿಯಾಗಿದ್ದಾರೆ. ಇನ್ನೊಬ್ಬರು ಉತ್ತರದ ಸೆರೆಮನೆಯೊಂದರಲ್ಲಿ ಸ್ಥಾನಬದ್ಧರಾಗಿ ಕೊಳೆಯುತ್ತಿದ್ದಾರೆ. ನಾನು ಹೊರಗೆ ಬಂದ ಬಳಿಕ ಸುತ್ತೆಲ್ಲ ನಿಟ್ಟಿಸಿದೆ. ಸಲಹೆ ಸ್ಫೂರ್ತಿಗಳಿಗಾಗಿ ಸದೈವ ನಾನು ಯಾರ ಬಳಿ ಹೋಗುತ್ತಿದ್ದೇನೋ ಅವರೆಲ್ಲ ಎಲ್ಲಿರುವರೆಂದು ಸುತ್ತಲೂ ನೋಡಿದೆ. ಅವರಾರೂ ಕಾಣಲಿಲ್ಲ. ಇಷ್ಟೇ ಅಲ್ಲ, ಪರಿಸ್ಥಿತಿಯಲ್ಲಿ ಮಹದಂತರವಾಗಿತ್ತು. ನಾನು ಸೆರೆಮನೆ ಕಂಡಾಗ ರಾಷ್ಟ್ರವೆಲ್ಲ ಒಂದೇ ಮಾತರಂ ಮಂತ್ರಘೋಷದಿಂದ ಸಜೀವವಾಗಿತ್ತು. ನವರಾಷ್ಟ್ರದ ನವ ಆಶೆ ಆ ಮಂತ್ರದಲ್ಲಿತ್ತು. ಅವಮಾನ ಅವನತಿಗಳನ್ನು ಕೊಡಹಿ ಅದೇ ಎಚ್ಚೆತ್ತ ಕೋಟಿ ಕೋಟಿ ಜನಗಳ ಉಜ್ವಲ ಆಶೆ ಆ ಜಯ ಜಯಕಾರದಲ್ಲಿತ್ತು. ನಾನು ಸೆರೆಮನೆಯಿಂದ ಹೊರಬಂದ ಮೇಲೆ ಆ ಜಯಧ್ವನಿ ಕೇಳಬೇಕೆಂದೆ. ಆ ಧ್ವನಿ ಕೇಳಿಸಲಿಲ್ಲ. ಅದರ ಸ್ಥಳದಲ್ಲಿ ನೀರವತೆ ನೆಲೆಸಿತ್ತು. ರಾಷ್ಟ್ರವನ್ನೆಲ್ಲ ಗಾಢ ನೀರವತೆ ಆವರಿಸಿತ್ತು. ಜನರೆಲ್ಲ ಕಂಗೆಟ್ಟಂತೆ ಕಂಡಿತು. ಭವಿಷ್ಯತ್ತಿನ ಭವ್ಯ ದರ್ಶನದಿಂದ ಒಡಗೂಡಿದ ಉಜ್ವಲವಾದ ದೈವಿ ಸ್ವರ್ಗವೊಂದನ್ನು ನಾವು ಕಾಣುವೆವೆಂದು ತಿಳಿದಾಗ ಮಾನವನೊಳಗಿನ ಗುಡುಗು ಕೋಲ್ಮಿಂಚುಗಳ ಸುರಿಮಳೆಯನ್ನೇ ಸುರಿಸುವ ಕಾರ್ಮೋಡಗಳಿಂದ ಭಾರವಾದ ಆಕಾಶದ ಭಯದಾಯಕ ದೃಶ್ಯವು
ಕಣ್ಣೆದುರು ಕಂಡಂತಾಯಿತು. ಯಾವ ದಾರಿಯಿಂದ ಮುನ್ನಡೆಯಬೇಕೆಂದು ಯಾರೊಬ್ಬರಿಗೂ ತಿಳಿಯದಂತಾಯಿತು. ನಾವು ಮುಂದೇನು ಮಾಡಬೇಕು, ಏನು ಮಾಡಬಲ್ಲೆವು ಎಂಬ ಪ್ರಶ್ನೆ ಎಲ್ಲೆಡೆಗಳಿಂದಲೂ ಕೇಳಬರತೊಡಗಿತು. ನನಗೂ ಕೂಡ ಯಾವ ದಾರಿ ಹಿಡಿಯಬೇಕೆಂಬುದೇ ತೋಚದಾಯಿತು. ಮುಂದೇನು ಮಾಡಬೇಕೆಂಬುದು ನನಗೂ ತಿಳಿಯಲಿಲ್ಲ. ಆದರೆ ಒಂದು ವಿಷಯ ನನಗೆ ತಿಳಿದಿತ್ತು. ಮುಂಚಿನ ಆ ಜಯ ಜಯಕಾರ, ಆ ಆಶೆಗಳನ್ನು ಭಗವಂತನ ಆ ಸರ್ವ ಸಮರ್ಥ ಶಕ್ತಿಯೇ ಎತ್ತರಕ್ಕೆ ಏರಿಸಿದ್ದರಿಂದ ಅದೇ ಶಕ್ತಿಯೇ ಆ ನೀರವತೆಯನ್ನು ಕೆಳಗೆ ಕಳುಹಿದೆ ಎಂದು, ಆ ಜಯ ಜಯಕಾರ, ಆ ಆಂದೋಲನಗಳಲ್ಲಿ ಇದ್ದ ಭಗವಂತನೇ ಈ ನಿಧಾನ, ಈ ನೀರವತೆಗಳನ್ನು ಉಂಟು ಮಾಡಿದರು. ಸಮಸ್ತ ರಾಷ್ಟ್ರವು ಒಂದು ಕ್ಷಣವಾದರೂ ನಿಂತು ನಿಧಾನಿಸಿ ಅಂತರ್ಮುಖವಾಗಿ ಈಶ್ವರೇಚ್ಛೆಯನ್ನು ಅರಿತುಕೊಳ್ಳಬೇಕೆಂಬುದೇ ಆತ ನಮ್ಮೆಲ್ಲರತ್ತ ಈ ನೀರವತೆ ಕಳುಹಿದ್ದಾರೆ. ನಾನೇನು ಈ ನೀರವತೆಯಿಂದ ಎದೆಗುಂದಿಲ್ಲ, ಏಕೆಂದರೆ ಸೆರೆಮನೆಯ ವಾಸದಿಂದ ಏಕಾಂತ ಮೌನಗಳ ಅಭ್ಯಾಸವಾಗಿ ಬಿಟ್ಟಿದೆ. ನನ್ನ ದೀರ್ಘ ವರ್ಷದ ಸ್ಥಾನಬದ್ಧತೆಯ ಅವಧಿಯಲ್ಲಿ ಈ ನಿಧಾನ ನೀರವತೆಗಳ ಮೂಲಕವೇ ನಾನು ಮೌನದ ಪಾಠವನ್ನು ಕಲಿತೆನೆಂಬುದು ನನಗೆ ಗೊತ್ತಿತ್ತು. ಬಿಪಿನ್ ಚಂದ್ರಪಾಲರು ಸೆರೆಮನೆಯಿಂದ ಹೊರಬರುವಾಗ ಒಂದು ಸಂದೇಶ ತಂದರು. ಆ ಸಂದೇಶ ಚೈತನ್ಯದಾಯಕವಾಗಿತ್ತು. ನನಗೆ ನೆನಪಿದೆ, ಅವರು ಅಂದು ಇಲ್ಲಿ ಮಾಡಿದ ಭಾಷಣ, ಆ ಭಾಷಣದ ಸ್ವರೂಪ ಮತ್ತು ಉದ್ದೇಶ ರಾಜಕೀಯವಾಗಿರದೆ ಹೆಚ್ಚಾಗಿ ಧಾರ್ಮಿಕವಾಗಿದ್ದವು. ನಮ್ಮೆಲ್ಲರಲ್ಲಿಯೂ ಇರುವ ಭಗವಂತನ, ರಾಷ್ಟ್ರದಲ್ಲಿ ಅಂತರ್ಗತನಾಗಿರುವ ಪರಮಾತ್ಮನ ಸಾಕ್ಷಾತ್ಕಾರವು ತಮಗೆ ಕಾರಾಗೃಹದಲ್ಲಿ ಆದುದರ ಬಗೆಗೆ ಅವರು ಅಂದು ಮಾತನಾಡಿದರು. ಹಾಗೂ ಆನಂತರದ ಅವರ ಭಾಷಣಗಳಲ್ಲಿ ಅವರು ಆಂದೋಲನದಲ್ಲಿ ಸಾಮಾನ್ಯ ಉದ್ದೇಶಕ್ಕಿಂತಲೂ ಹೆಚ್ಚಿನದೊಂದು ಉದ್ದೇಶ ಉಂಟೆಂದು ಹೇಳುತ್ತಿದ್ದರು. ಈಗ ನಾನು ನಿಮ್ಮೆಲ್ಲರ ಭೆಟ್ಟಿಗೆ ಪುನಃ ಬಂದಿದ್ದೇನೆ. ನಾನು ಸೆರೆಮನೆಯಿಂದ ಹೊರಗೆ ಬಂದಿದ್ದೇನೆ. ಹಾಗೂ ಪುನಃ ಮೊಟ್ಟ ಮೊದಲಿಗರಾಗಿ ಉತ್ತರ ಪಾರಾದವರಾದ ನೀವೇ ನನ್ನನ್ನು ಸ್ವಾಗತಿಸಿದ್ದೀರಿ. ನಾನು ಮಾತನಾಡುತ್ತಿರುವುದು ಯಾವೊಂದು ರಾಜಕೀಯ ಸಭೆಯಲ್ಲಿ ಅಲ್ಲ, ಆದರೆ ನಮ್ಮ ಧರ್ಮ ರಕ್ಷಣೆಗಾಗಿ ಇದ್ದ ಒಂದು ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಭಗವಂತನು ಬಕ್ಸಾರ ಜೈಲಿನಲ್ಲಿ ಬಿಪಿನ್ ಚಂದ್ರ ಪಾಲರಿಗಿತ್ತ ಸಂದೇಶವನ್ನೇ ನನಗೆ ಅಲಿಪುರ ಜೈಲಿನಲ್ಲಿ ದಯಪಾಲಿಸಿದ. ಆ ಜ್ಞಾನವನ್ನು ಅವರು ನನ್ನ ಬಂಧನದ 12 ತಿಂಗಳು ಅನುದಿನವೂ ನನಗಿತ್ತ. ಇದೀಗ ನಾನು ಕಾರಾಗೃಹದಿಂದ ಹೊರಬಂದಿದ್ದು, ಆಗ ಆಜ್ಞೆ ವಿಧಿಸಿದಂತೆ ಆತನ ಸಂದೇಶವನ್ನು ನಿಮಗೆ ನಾನೆಂದು ಹೇಳುತ್ತಿದ್ದೇನೆ. ನಾನು ಕಾರಾಗೃಹದಿಂದ ಹೊರಬರುವೆನೆಂದು ನನಗೆ ತಿಳಿದಿತ್ತು. ಸ್ಥಾನಬದ್ಧತೆಯ ಒಂದು ವರ್ಷವೆಂದರೆ ಏಕಾಂತ ಮತ್ತು ಸಾಧನೆಯ ಒಂದು ವರ್ಷವಾಗಿತ್ತು. ಪರಮಾತ್ಮನ ಉದ್ದೇಶಕ್ಕಾಗಿ ಅವಶ್ಯವಿದ್ದ ಅವಧಿಗಿಂತ ಹೆಚ್ಚು ಕಾಲ ನನ್ನನ್ನು ಬಂಧಿಸಿಡುವುದು ಯಾರಿಗೆ ತಾನೇ ಸಾಧ್ಯ? ಹೇಳಬೇಕಾದ ಒಂದು ಮಾತನ್ನು, ಮಾಡಬೇಕಾದ ಒಂದು ಕಾರ್ಯವನ್ನು ಆತನು ನನಗೆ ದಯಪಾಲಿಸಿದ. ಆ ಮಾತು ಆಡದವರೆಗೂ ಯಾವ ಮಾನವ ಶಕ್ತಿಯೂ ನನ್ನನ್ನು ತಡೆಯಲಾರದು. ಭಗವಂತನ ಉಪಕರಣವು ಎಷ್ಟೇ ನಿರ್ಬಲವಿರಲಿ, ಎಷ್ಟೇ ಸಣ್ಣದಿರಲಿ, ಅದರಿಂದಾಗಬೇಕಾದ ಆ ಕಾರ್ಯ ಆಗಿ ಮುಗಿಯುವವರೆಗೂ ಯಾವ ಮಾನವ ಶಕ್ತಿಯೂ ಅದನ್ನು ತಡೆಯಲಾರದು ಎಂಬುದು ನನಗೆ ಗೊತ್ತಿತ್ತು. ನಾನು ಇದೀಗ ಹೊರಬಂದಿದ್ದು ಈ ಕೆಲ ನಿಮಿಷಗಳಲ್ಲಿಯೇ ಒಂದು ಮಾತು ನನಗೆ ಸೂಚಿತವಾಗುತ್ತಿದೆ. ಇದನ್ನಾಡಬೇಕೆಂದು ಮೊದಲು ನಾನು ಇಚ್ಛಿಸಿರಲಿಲ್ಲ. ಮೊದಲು ನನ್ನ ಮನಸ್ಸಿನದ್ದುದನ್ನು ಆತನೇ ಕಿತ್ತು ಹೊರಗೆಸೆದಿದ್ದಾನೆ. ಒಂದು ಬಗೆಯ ಆವೇಶಕ್ಕೂ ಆವೇಗಕ್ಕೂ ಒಳಗಾಗಿ ನಾನೀಗ ಮಾತನಾಡುತ್ತಿದ್ದೇನೆ. ನನ್ನನ್ನು ಬಂಧಿಸಿ ಲಾಲ್ ಬಜಾರ್ ಹಜಾರಕ್ಕೆ ಅವಸರದಿಂದ ಕರೆದೊಯ್ಯುತ್ತಿರುವಾಗ ನನ್ನ ಶ್ರದ್ಧೆ ಕೆಲಕಾಲ ತತ್ತರಿಸಿತು. ಏಕೆಂದರೆ ಆತನ ಉದ್ದೇಶದ ಆಳವನ್ನು ಕಾಣಲು ನಾನು ಅಸಮರ್ಥನಾಗಿದ್ದೆ. ಆದ್ದರಿಂದ ಕ್ಷಣ ಮಾತ್ರ ನಾನು ಚಲವಿಚಲನಾಗಿ ನನ್ನ ಹೃದಯದ ಆಳದಲ್ಲಿದ್ದ ಆತನನ್ನು ಕೂಗಿ ಕೇಳಿದೆ. ಇದೇನು ಹೀಗೆ ಕಾಯಿತು ನನಗೆ? ನನ್ನ ದೇಶ ಬಾಂಧವರಿಗಾಗಿ ನಾನು ಮಾಡಬೇಕಾದ ಒಂದು ಕಾರ್ಯವಿದೆಯೆಂದು, ಆ ಕಾರ್ಯ ಮುಗಿಯುವವರೆಗೆ ನಿನ್ನ ರಕ್ಷಣೆ ನನಗುಂಟೆಂದು ನಾನು ನಂಬಿದ್ದೆ. ಆದರೆ ಈಗ ಇಲ್ಲಿ ಇಂಥ ಆರೋಪದೊಂದಿಗೆ ನಾನು ಇರುವುದೇಕೆ? ಒಂದು ದಿನ ಕಳೆಯಿತು, ಮರುದಿನವೂ ಸರಿಯಿತು. 3ನೆಯ ದಿನ ಅಂತರಂಗದ ಆಳದೊಳಗಿಂದ ಧ್ವನಿಯೊಂದು ಬಂದಿತು, ತಾಳು, ನೋಡುತ್ತಿರು ಎಂದು. ಆನಂತರ ನಾನು ಶಾಂತನಾಗಿ ಮುಂದಾಗುವುದರ ದಾರಿ ಕಾಯುತ್ತಾ ಕುಳಿತೆ. ಲಾಲ್ ಬಜಾರದಿಂದ ಆಲಿಪುರಕ್ಕೆ ನನ್ನನ್ನೊಯ್ದು ಮನುಷ್ಯ ಸಂಪರ್ಕವೇ ಇಲ್ಲದಂಥ ಒಂದು ಏಕಾಂತದ ಕೋಣೆಯಲ್ಲಿ 1 ತಿಂಗಳವರೆಗೆ ನನ್ನನ್ನಿಟ್ಟರು. ಅಲ್ಲಿ ಅಂತರಂಗದ ಅಧಿದೇವನ ವಾಣಿಯ ದಾರಿಯನ್ನು ಹಗಲಿರುಳೂ ಕಾಯುತ್ತಾ ಕುಳಿತೆ. ಆತನು ನನಗೆ ಯಾವಾಗ ಆದೇಶವನ್ನು ಕೊಡುವನು ಎಂಬುದನ್ನು ಅರಿಯಲಿಕ್ಕೆ ಹಾಗೂ ನಾನು ಮಾಡತಕ್ಕದ್ದೇನು ಎಂಬುದನ್ನು ತಿಳಿಯಲಿಕ್ಕೆ ಅಂತರಂಗದ ಅಂತರ್ವಾಣಿಯನ್ನಾಲಿಸಲು ನಾನು ಆತುರನಾಗಿದ್ದೆ.
ಈ ಏಕಾಂತವಾಸದಲ್ಲಿ ಸಾಕ್ಷಾತ್ಕಾರದ ಪ್ರಥಮ ಪಾಠವು ನನಗೆ ಲಭಿಸಿತು. ಎಲ್ಲ ಚಟುವಟಿಕೆಗಳನ್ನು ಬದಿಗೆ ಸರಿಸಿ ಏಕಾಂತದಲ್ಲಿದ್ದು ಅಂತರ್ಮುಖಿಯಾಗೆಂದು ಇದರಿಂದ ಭಗವಂತನೊಡನೆ ಹೆಚ್ಚಿನ ಸಾಮರಸ್ಯವನ್ನು ಪಡೆಯುವೆಯೆಂದು ಹೇಳುವ ಒಂದು ಒಳಗಿನ ಧ್ವನಿಯು ನನ್ನ ಬಂಧನಕ್ಕಿಂತ 1 ತಿಂಗಳೊಪ್ಪತ್ತು ಮುಂಚೆ ನನಗೆ ಕೇಳಬಂದಿತ್ತೆಂಬುದರ ಸ್ಮರಣೆ ಆಗ ನನಗಾಯಿತು. ಆ ಒಳದನಿಯ ಕರೆಗೆ ಓಗೊಡಲು ಆಗ ನಾನು ಸಮರ್ಥನಾಗಿರಲಿಲ್ಲ. ನನ್ನ ಕಾರ್ಯ ನನಗೆ ಅತಿ ಪ್ರಿಯವಾಗಿತ್ತು. ನಾನಿರದಿದ್ದರೆ ಅದು ಕೆಡುವುದೆಂದು, ಇಲ್ಲವೇ ಯಶಸ್ಸು ದೊರೆಯದೇ ನಿಂತು ಹೋಗುವುದೆಂದು ಒಳಗಿಂದೊಳಗೆ ಗರ್ವಪಡುತ್ತಿದ್ದೆ. ಅಂತೆಯೇ ಆತನು ನನಗೆ ಪುನಃ ಹೀಗೆ ಹೇಳಿದಂತೆ ತೋರಿಬಂತು: ನಿನ್ನ ಶೃಂಖಲೆಗಳನ್ನು ಕಡಿದೊಗೆಯುವ ಶಕ್ತಿ ನಿನಗಿರಲಿಲ್ಲ. ಅವನ್ನು ನಾನೀಗ ನಿನಗಾಗಿ ಕಳೆದಿದ್ದೇನೆ, ಏಕೆಂದರೆ ಅದೇ ಕಾರ್ಯವನ್ನು ನೀನು ಮುಂದುವರಿಸುವುದು ನನ್ನ ಸಂಕಲ್ಪದಲ್ಲಿಲ್ಲ. ಆ ಬಗೆಯ ಉದ್ದೇಶವೂ ನನ್ನದೆಂದೂ ಇರಲಿಲ್ಲ. ನಿನಗಾಗಿ ಇನ್ನೊಂದು ಕಾರ್ಯವನ್ನು ನಾನು ಗೊತ್ತು ಮಾಡಿಟ್ಟಿದ್ದೇನೆ. ಅದಕ್ಕಾಗಿ ನಾನು ನಿನ್ನನ್ನು ಇಲ್ಲಿಗೆ ಕರೆತಂದಿರುವೆನು. ನೀನು ನೀನಾಗಿ ಕಲಿಯಲಾರದ್ದನ್ನು ನಿನಗೆ ಕಲಿಸಲು ಹಾಗೂ ನನ್ನ ಕಾರ್ಯಕ್ಕಾಗಿ ನಿನ್ನನ್ನು ಅಣಿಗೊಳಿಸಲು ನಿನ್ನನ್ನು ಇಲ್ಲಿಗೆ ತಂದಿರುವೆನು. ಬಳಿಕ ಆತನು ನನ್ನ ಕೈಯಲ್ಲಿ ಗೀತೆಯನ್ನಿಟ್ಟನು. ಆತನ ಶಕ್ತಿಯೆಲ್ಲ ನನ್ನಲ್ಲಿ ಪ್ರವೇಶಿಸಿತು. ಗೀತೆಯಲ್ಲಿ ಹೇಳಿದ ಸಾಧನೆಯನ್ನು ಅನುಷ್ಠಾನ ಮಾಡಲು ಸಮರ್ಥನಾದೆ. ಶ್ರೀಕೃಷ್ಣನು ಅರ್ಜುನನಿಂದ ಯಾವುದನ್ನು ಅಪೇಕ್ಷಿಸುವನೋ ಅದನ್ನು ಬುದ್ಧಿಯುಕ್ತವಾಗಿ ಇಷ್ಟೇ ಅಲ್ಲ, ಅನುಭಾವಯುಕ್ತವಾಗಿ ಅರಿಯಬೇಕಾಗಿತ್ತು. ಸುಖ ದುಃಖಾದಿ ದ್ವಂದ್ವದಿಂದ ಮುಕ್ತನಾಗುವುದನ್ನು ಕರ್ಮಫಲ ಹೇತುವಿಲ್ಲದೆ ಆತನಿಗಾಗಿ ನಿಷ್ಕಾಮ ಕರ್ಮ ಎಸಗುವುದನ್ನು ಸ್ವಸಂಕಲ್ಪದ ತ್ಯಾಗದಿಂದ ಆತನ ಕೈಯಲ್ಲಿರುವ ತಟಸ್ಥ ವೃತ್ತಿಯ ನಂಬಿಕೆಯ ನಿಮಿತ್ತ ಮಾತ್ರದ ಉಪಕರಣವಾಗುವುದನ್ನು, ಉಚ್ಚ ನೀಚ ಶತ್ರು ಮಿತ್ರ ಜಯಾಜಯಗಳ ವಿಷಯದಲ್ಲಿ ಸಮದರ್ಶಿಯಾಗುವುದಲ್ಲದೆ ಆತನ ಕಾರ್ಯದ ಅನುಷ್ಠಾನದಲ್ಲಿ ಅಲಕ್ಷ್ಯ ಮಾಡದಿರುವುದನ್ನು ನಾವು ಅರಿತುಕೊಳ್ಳಬೇಕಾಗಿತ್ತು. ಅರಿತುಕೊಂಡೆ. ಹಿಂದೂ ಧರ್ಮದ ಅರ್ಥವೇನೆಂಬುದನ್ನು ನಾನು ಅರಿತುಕೊಂಡೆ. ಆಗಾಗ ನಾವೆಲ್ಲ ಹಿಂದೂ ಧರ್ಮ, ಸನಾತನ ಧರ್ಮದ ವಿಷಯವಾಗಿ ಮಾತನಾಡುತ್ತಿರುತ್ತೇವೆ. ಆದರೆ ಧರ್ಮವೇನೆಂಬುದೇ ನಿಜವಾಗಿ ನಮ್ಮೆಲ್ಲರಿಗೂ ತಿಳಿದಿಲ್ಲ. ಇತರ ಧರ್ಮಗಳು ಮುಖ್ಯತ್ವೇನ ಶ್ರದ್ಧೆ ಮತ್ತು ಸ್ವೀಕಾರಗಳ ಧರ್ಮಗಳಾಗಿದ್ದರೆ ಸನಾತನ ಧರ್ಮವು ಜೀವನವೇ ಆಗಿದೆ. ನಂಬುವುದಕ್ಕಿಂತ ಇದ್ದು ತೋರುವ ವಿಷಯವೂ ಅದಾಗಿದೆ. ಮಾನವ ಕುಲದ ಉದ್ಧಾರಕ್ಕಾಗಿ ಪ್ರಾಚೀನ ಕಾಲದಿಂದಲೂ ಭರತಖಂಡದ ತಪೋವನಗಳ ಏಕಾಂತದಲ್ಲಿ ಪುಷ್ಟಿಗೊಂಡ ಧರ್ಮವೂ ಇದಾಗಿದೆ. ಈ ಧರ್ಮವನ್ನು ಮಾನವ ಕುಲಕ್ಕೆ ಅರ್ಪಿಸಲೆಂದೇ ಭಾರತವು ಇಂದು ಚೇತರಿಸಿಕೊಂಡು ಏಳುತ್ತಿದೆ. ಇತರ ದೇಶಗಳಂತೆ ಈ ದೇಶವು ಸ್ವಾರ್ಥಕ್ಕಾಗಿ ಎಚ್ಚೆತ್ತಿರುವುದಿಲ್ಲ, ಅಥವಾ ತಾನು ಬಲಿಷ್ಠವಾದಾಗ ದುರ್ಬಲರನ್ನು ತುಳಿಯುವುದಕ್ಕೂ ಅಲ್ಲ. ಭಗವಂತನು ತನಗೆ ಒಪ್ಪಿಸಿಕೊಟ್ಟಂತೆ ಭಾರತ ಮಾತೆ ಶಾಶ್ವತ ಪ್ರಕಾಶವನ್ನು ಜಗತ್ತಿಗೆಲ್ಲ ಬೀರಲು ತಾನು ಚೇತರಿಸಿ ಏಳುತ್ತಿದ್ದಾಳೆ. ಭಾರತವು ಎಂದಿಗೂ ತನಗಾಗಿ ತಾನು ಬದುಕಿರದ ಮಾನವ ಕುಲಕ್ಕಾಗಿ ಬದುಕಿದೆ. ಇಂದಾದರೂ ಈ ದೇಶವು ತನಗಾಗಿ ಅಲ್ಲ, ಮಾನವ ಕುಲದ ಕಲ್ಯಾಣಕ್ಕಾಗಿ ಘನತೆ ಪಡೆಯಬೇಕಾಗಿದೆ. ಆದ್ದರಿಂದ ಭಗವಂತನು ನನಗೆ ನಿರ್ದೇಶಿಸಿದ ಎರಡನೆಯ ವಿಷಯವೆಂದರೆ, ಇದೇ ಹಿಂದೂ ಧರ್ಮದ ಕೇಂದ್ರ ಸತ್ಯದ ಸಾಕ್ಷಾತ್ಕಾರವು ನನಗೆ ಆಗುವಂತೆ ಆತನು ಮಾಡಿದನು. ನನ್ನ ಕಾವಲುಗಾರ ಅಧಿಕಾರಿ ಜೈಲರ್ಗಳ ಹೃದಯ ಪರಿವರ್ತನೆಯನ್ನು ಆತನು ಮಾಡಿದ್ದರಿಂದ ಸೆರೆಮನೆಯ ಮುಖ್ಯಾಧಿಕಾರಿ ಆಂಗ್ಲ ಗೃಹಸ್ಥನೊಡನೆ ಅವರು ಹೀಗೆ ಮಾತನಾಡಿದರು: ಅವನು ಏಕಾಂತದ ಕೋಣೆಯಲ್ಲಿ ಕೊಳೆಯುತ್ತಿದ್ದಾನೆ. ಮುಂಜಾವಿನಲ್ಲಿ ಮತ್ತು ಸಂಜೆಯಲ್ಲಿ ಅರ್ಧ ತಾಸಿನ ಮಟ್ಟಿಗಾದರೂ ಅವನು ಕೋಣೆಯ ಹೊರಗೆ ಬಂದು ಅಡ್ಡಾಡಲಿ. ಆಮೇಲೆ ನಾನು ಹಾಗೆ ಅಡ್ಡಾಡುವಂತೆ ವ್ಯವಸ್ಥೆಯಾಯಿತು. ನಾನು ಹಾಗೆ ಅಡ್ಡಾಡುತ್ತಿರುವಾಗ ಭಗವಂತನ ಶಕ್ತಿ ಮತ್ತೆ ನನ್ನಲ್ಲಿ ಪ್ರವೇಶಿಸಿತು. ಮನುಷ್ಯ ಸಂಪರ್ಕವಿಲ್ಲದಂತೆ ನನ್ನನ್ನು ದೂರ ಇರಿಸಿದ ಆ ಸೆರೆಮನೆಯತ್ತ ನಾನು ದಿಟ್ಟಿಸಿ ನೋಡಿದೆ. ಆಗ ಆ ಜೈಲಿನ ಬಹು ಎತ್ತರದ ಗೋಡೆಗಳಿಂದ ನಾನು ಬಂಧಿತನಾಗಿರಲಿಲ್ಲ, ಖಂಡಿತವಾಗಿಯೂ ಇಲ್ಲ. ವಾಸುದೇವನೇ ನನ್ನನ್ನು ಸುತ್ತುಗಟ್ಟಿದ್ದನು. ನನ್ನ ಕೋಣೆಯ ಎದುರಿಗಿರುವ ಗಿಡದ ಟೊಂಗೆಗಳ ಬುಡದಲ್ಲಿ ನಾನು ಅಡ್ಡಾಡುತ್ತಿರುವಾಗ ಆ ಗಿಡವು ಗಿಡವಾಗಿರದೆ ವಾಸುದೇವನೇ ಅಲ್ಲಿದ್ದನೆಂದು ನಾನು ಅರಿತೆ. ನನ್ನ ಮೇಲೆ ತನ್ನ ನೆರಳನ್ನು ಹರಹುತ್ತಾ ಶ್ರೀಕೃಷ್ಣನೇ ಅಲ್ಲಿ ನಿಂತಿದ್ದನೆಂಬುದನ್ನು ನಾನು ಕಂಡೆ. ನನ್ನ ಕೋಣೆಯ ಬಾಗಿಲದಂತಿರುವ ಕಬ್ಬಿಣದ ಸಲಾಕೆಗಳತ್ತ ನಾನು ದಿಟ್ಟಿಸಿ ನೋಡಿದೆ. ಮತ್ತೆ ವಾಸುದೇವನ ದರ್ಶನವೇ ನನಗಾಯಿತು. ನನ್ನನ್ನು ಕಾಯುತ್ತಾ ಕಾವಲುಗಾರನಾಗಿ ನಿಂತವನು ನಾರಾಯಣನೇ ಆಗಿದ್ದನು. ನನಗೆ ಕೊಟ್ಟ ಆ ಒರಟು
ದಪ್ಪ ಕಂಬಳಿಗಳ ಮೇಲೆ ನಾನು ಮಲಗಿದಾಗ ನನ್ನ ಸುತ್ತಲೂ ಶ್ರೀಕೃಷ್ಣನ ತೋಳುಗಳ ಸ್ಪರ್ಶ ನನಗಾಯಿತು. ಪ್ರಾಣಸಖ ಪ್ರಾಣಕಾಂತನ ತೋಳುಗಳ ಸ್ಪರ್ಶವದು. ಭಗವಂತನು ನನಗಿತ್ತ ಅಂತರ್ದೃಷ್ಟಿಯ ಪ್ರಥಮ ಉಪಯೋಗವೇ ಇದು. ಜೈಲಿನಲ್ಲಿ ಸೆರೆಯಾಳುಗಳಾದ ಕಳ್ಳರು, ಕೊಲೆಗಡುಕರು, ದ್ರೋಹಿಗಳು ಇವರೆಲ್ಲರನ್ನೂ ನಾನು ನಿಟ್ಟಿಸಿ ನೋಡಿದೆ. ಇವರನ್ನು ನೋಡುತ್ತಿರುವಾಗ ವಾಸುದೇವನೇ ನನಗೆ ಕಾಣುತ್ತಿದ್ದ. ಈ ಎಲ್ಲ ಪತಿತರ ಅಂಧಕಾರಮಯ ಆತ್ಮಗಳಲ್ಲಿಯೂ ದುರುಪಯೋಗಗೊಳಿಸಿದ ದೇಹಗಳಲ್ಲಿಯೂ ನಾರಾಯಣನನ್ನೇ ನಾನು ಕಂಡೆ. ಈ ಕಳ್ಳಕಾಕರಲ್ಲಿಯೇ ಹಲವರು ತಮ್ಮ ಸ್ನೇಹ ಕರುಣೆಗಳಿಂದ ನನ್ನನ್ನು ನಾಚಿಸಿದರು. ಇಂಥ ಪ್ರತಿರೋಧದ ಪರಿಸ್ಥಿತಿಯಲ್ಲಿಯೂ ಮಾನವತ್ವವು ವಿಜಯಿಯಾದುದು ಕಂಡು ಬಂತು. ಈ ಜನಗಳ ಮಧ್ಯದಲ್ಲಿ ಮುಖ್ಯವಾಗಿ ನಾನೊಬ್ಬನನ್ನು ಕಂಡೆ. ಆತನು ನನಗೆ ಸಾಧು ಪುರುಷನಂತೆ ಕಂಡ. ಅವನೊಬ್ಬ ಓದು ಬರಹ ಬರದ ನನ್ನ ದೇಶದ ಒಬ್ಬ ರೈತ ಬಾಂಧವನಾಗಿದ್ದು 10 ವರ್ಷದ ಕಠೋರ ಶಿಕ್ಷೆಯನ್ನು ಪಡೆದ ದರೋಡೆಗಾರನಾಗಿದ್ದ. ದ್ರೋಹಿಗಳಾದ ನಾವು ಗರ್ವದಿಂದ ಅಂಥವರನ್ನು ಕೆಳಗಿನ ಜನರೆಂದು ಕರೆಯುತ್ತೇವೆ. ಆದರೆ ಭಗವಂತನು ಇಂಥವರ ಮಧ್ಯದಲ್ಲಿಯೇ ನನ್ನನ್ನು ತಂದಿಟ್ಟು ಪುನಃ ನನಗೆ ಹೀಗೆ ಕೂಗಿ ಹೇಳಿದ, ಇಲ್ಲಿ ನೋಡು, ನನ್ನ ಕಾರ್ಯದಲ್ಲಿ ಒಂದಿಷ್ಟನ್ನಾದರೂ ಮಾಡಲು ಈ ಜನರ ಮಧ್ಯದಲ್ಲಿ ನಿನ್ನನ್ನು ಕಳುಹಿದ್ದೇನೆ. ನಾನು ಚೈತನ್ಯ ದುಂಬಿಸಿ ಎಬ್ಬಿಸುತ್ತಿರುವ ರಾಷ್ಟ್ರದ ಸ್ವರೂಪವು ಇದಾಗಿದೆ. ನಾನು ಈ ರಾಷ್ಟ್ರದ ಈ ಜನತೆಯನ್ನು ಎಬ್ಬಿಸುತ್ತಿರುವ ಕಾರಣವಾದರೂ ಇದೇ ಆಗಿದೆ. ಕೆಳಗಿನ ಕೋರ್ಟಿನಲ್ಲಿ ಪ್ರಕರಣದ ವಾದ ಆರಂಭವಾಗಲು ನಮ್ಮನ್ನು ಮ್ಯಾಜಿಸ್ಟ್ರೇಟರ್ ಎದುರು ತಂದು ನಿಲ್ಲಿಸಿದರು. ಆಗಲೂ ಅದೇ ಅಂತರ್ದೃಷ್ಟಿ ನನ್ನನ್ನು ಬೆಂಬತ್ತಿ ಬಂತು. ಭಗವಂತನು ನನಗೆ ಹೀಗೆ ನುಡಿದ, ಸೆರೆಮನೆಯಲ್ಲಿ ನಿನ್ನನ್ನು ಚೆಲ್ಲಿದಾಗ ನಿನ್ನೆದೆಯು ತತ್ತರಿಸಿ ನಿನ್ನ ರಕ್ಷಣೆಯಲ್ಲಿದೆ ಎಂದು ನನ್ನನ್ನು ಕೂಗಿ ಕರೆದೆಯಲ್ಲಿವೆ. ಈಗ ಮ್ಯಾಜಿಸ್ಟ್ರೇಟರನ್ನು ಕಣ್ಣೆತ್ತಿ ನೋಡು, ಆ ಸರಕಾರಿ ವಕೀಲರನ್ನು ಕಣ್ಣಿಟ್ಟು ನೋಡು. ನಾನು ಕಣ್ಣೆತ್ತಿ ನೋಡಿದೆ. ಅವರು ಮ್ಯಾಜಿಸ್ಟ್ರೇಟರ್ ಆಗಿರಲಿಲ್ಲ, ವಾಸುದೇವನೇ ಆಗಿದ್ದರು. ಆಸನದ ಮೇಲೆ ಕುಳಿತವನು ನಾರಾಯಣನು. ಸರಕಾರಿ ವಕೀಲರನ್ನು ಕಣ್ಣಿಟ್ಟು ನೋಡಿದೆ. ನನಗೆ ಕಾಣಿಸಿದವರು ಸರಕಾರಿ ವಕೀಲರಾಗಿರಲಿಲ್ಲ. ಅಲ್ಲಿ ನಗುತ್ತ ಕುಳಿತವನು ನನ್ನ ಪ್ರಾಣಕಾಂತ ಪ್ರಾಣಮಿತ್ರ ಶ್ರೀಕೃಷ್ಣನೇ ಆಗಿದ್ದ. ಅವನು ನನಗೆ ಹೀಗೆ ನುಡಿದ, ಈಗ ನಿನಗೆ ಭಯವಾಗುವುದೇ? ನಾನು ಸಕಲ ಮಾನವರಲ್ಲಿಯೂ ಉಪಸ್ಥಿತನಾಗಿರುವೆ. ಅವರ ಎಲ್ಲ ಕಾರ್ಯಗಳ ಮತ್ತು ಎಲ್ಲ ಮಾತುಗಳ ಅಧಿದೈವತವೂ ನಾನೇ. ಈಗಲೂ ಸಹ ನಿನಗೆ ನನ್ನ ರಕ್ಷಣೆಯುಂಟು. ನೀನು ಹೆದರಕೂಡದು. ನಿನ್ನ ವಿರುದ್ಧವಾಗಿ ಎದ್ದ ಈ ಆಪಾದನೆಯ ಪ್ರಕರಣದ ಹೊಣೆಯನ್ನು ನನಗೊಪ್ಪಿಸಿಬಿಡು. ಅದು ನಿನಗಾಗಿ ಅಲ್ಲ. ಈ ನ್ಯಾಯ ವಿಚಾರಣೆ ಎಂದೇನೂ ನಿನ್ನನ್ನು ನಾನಿಲ್ಲಿ ತಂದಿಲ್ಲ. ನಿನ್ನನ್ನು ಇಲ್ಲಿ ಎಳೆತಂದುದರ ಕಾರಣವೂ ಬೇರೆಯೇ ಆಗಿದೆ. ಈ ಪ್ರಕರಣವು ನನ್ನ ಕಾರ್ಯಸಾಧನೆಗೆ ನಿಮಿತ್ತ ಮಾತ್ರ, ಹೆಚ್ಚಿನದೇನೂ ಇದರಲ್ಲಿಲ್ಲ. ಅನಂತರ ಸೆಷನ್ಸ್ ಕೋರ್ಟಿನಲ್ಲಿ ಪ್ರಕರಣದ ವಾದ ಆರಂಭವಾದೊಡನೆ ನನ್ನ ವಿರುದ್ಧವಿರುವ ಪುರಾವೆಯಲ್ಲಿ ಅಸತ್ಯಾಂಶವಾವುದು ಹಾಗೂ ವಿರುದ್ಧ ಸಾಕ್ಷಿದಾರರಿಗೆ ಪ್ರತಿಪ್ರಶ್ನೆಗಳನ್ನು ಯಾವ ಸಂಗತಿಗಳ ಬಗ್ಗೆ ಕೇಳಬೇಕು ಈ ಬಗ್ಗೆ ನನ್ನ ವಕೀಲರಿಗೆಂದು ಅನೇಕ ಸೂಚನೆಗಳನ್ನು ನಾನು ಬರೆಯತೊಡಗಿದೆ. ಆಗ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯಿತು. ಆಪಾದನೆಯಿಂದ ನನ್ನನ್ನು ರಕ್ಷಿಸಿಕೊಳ್ಳುವ ವಿಷಯದಲ್ಲಿ ಈ ಮೊದಲು ಮಾಡಿದ ವ್ಯವಸ್ಥೆಯೆಲ್ಲ ಒಮ್ಮಿಂದೊಮ್ಮೆಲೇ ಬದಲಾಗಿ ನನ್ನ ಪರವಾಗಿ ಪ್ರತಿವಾದ ಮಾಡಲಿಕ್ಕೆ ಮತ್ತೊಬ್ಬರೇ ಬಂದು ನಿಂತರು. ಅವರು ನನ್ನ ಮಿತ್ರರೇ ಆಗಿದ್ದರೂ ಅವರು ಈ ಕೆಲಸಕ್ಕೆ ಬರುವರೆಂಬುದು ನನ್ನ ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ. ಅವರ ಹೆಸರನ್ನು ನೀವೆಲ್ಲರೂ ಕೇಳಿಯೇ ಇದ್ದೀರಿ. ನನಗಾಗಿ ಅವರು ತಮ್ಮೆಲ್ಲ ಇತರ ವಿಚಾರಗಳನ್ನು ಬದಿಗೆ ಸರಿಸಿ ತಮ್ಮ ವಕೀಲಿಯ ಗಳಿಕೆಯನ್ನೆಲ್ಲ ತ್ಯಾಗ ಮಾಡಿ ತಿಂಗಳುಗಟ್ಟಲೆ ದಿನಾಲೂ ಮಧ್ಯರಾತ್ರಿಯವರೆಗೂ ಜಾಗರಣೆಯಿಂದಿದ್ದು ನನ್ನನ್ನು ಉಳಿಸಬೇಕೆಂದು ತಮ್ಮ ಆರೋಗ್ಯವನ್ನೆಲ್ಲ ಹಾಳು ಮಾಡಿಕೊಂಡರು. ಅವರೇ ಶ್ರೀಯುತ ಚಿತ್ತರಂಜನ ದಾಸರು. ಅವರನ್ನು ಕಂಡೊಡನೆ ನನಗೆ ತೃಪ್ತಿಯಾಯಿತು. ಆದರೂ ಕೆಲವು ಸೂಚನೆಗಳನ್ನು ಬರೆದುಕೊಡುವುದು ಅವಶ್ಯವೆಂದು ಆಜ್ಞೆ ಕೂಡ ನನಗನಿಸಿತು. ಅವನ್ನೆಲ್ಲ ನಾನು ಬರೆದಿಟ್ಟೆ. ಆಗ್ಗೆ ಅಂತರಂಗದಿಂದ ಒಂದು ಸಂದೇಶ ಬಂದಿತು. ನಿನ್ನ ಕಾಲು ಕಟ್ಟಿದ ಈ ಜಾಲದಿಂದ ನಿನ್ನನ್ನು ರಕ್ಷಿಸಲು ಯೋಗ್ಯ ವ್ಯಕ್ತಿಯು ಈತನೇ. ನೀನು ಬರೆದಿಟ್ಟ ನಿನ್ನ ಕಾಗದಗಳನ್ನು ಬೀಸಿ ಒಗೆ. ಆತನಿಗೆ ಸೂಚನೆಗಳನ್ನು ಕೊಡುವ ಕೆಲಸ ನಿನ್ನದಲ್ಲ. ನಾನೇ ಅವನಿಗೆ ಆ ಸೂಚನೆಗಳನ್ನು ಕೊಡುವೆನು. ಆ ಗಳಿಗೆಯಿಂದ ನನ್ನ ವಕೀಲರಿಗೆ ಈ ಪ್ರಕರಣದ ವಿಷಯದಲ್ಲಿ ಒಂದು ಶಬ್ದ ಕೂಡ ನಾನು ಮಾತನಾಡಲಿಲ್ಲ. ಯಾವ ಸೂಚನೆಯನ್ನು ನಾನು ಮಾಡಲಿಲ್ಲ. ನನಗೆ ಅವರೇನಾದರೂ ಪ್ರಶ್ನೆ ಹಾಕಿದಾಗ ನಾನು ಕೊಟ್ಟ ಉತ್ತರದಿಂದ ನನ್ನ ಪ್ರಕರಣಕ್ಕೆ ಯಾವ ಬಗೆಯ ಸಹಾಯವೂ ಆಗಲಿಲ್ಲವೆಂದು ನನಗೆ ಮೇಲಿಂದ ಮೇಲೆ ಕಂಡುಬಂತು.
ನಾನು ಅವರಿಗೆ ಎಲ್ಲವನ್ನೂ ಒಪ್ಪಿಸಿಬಿಟ್ಟೆ. ಅವರು ಸಂರಕ್ಷಣೆ ಸಮರ್ಥನೆಯ ಎಲ್ಲ ಹೊಣೆಯನ್ನು ತಾನೇ ಪೂರ್ಣವಾಗಿ ವಹಿಸಿಕೊಂಡರು. ಪರಿಣಾಮವು ಏನಾಯಿತೆಂಬುದು ನಿಮಗೆ ಗೊತ್ತೇ ಇದೆ. ನನ್ನ ಬಗ್ಗೆ ಭಗವಂತನ ಸಂಕಲ್ಪವೇ ಏನಿತ್ತೆಂಬುದರ ಅರಿವು ಮೊದಲಿನಿಂದ ಕೊನೆಯವರೆಗೂ ನನಗಿತ್ತು. ಅಂತರ್ವಾಣಿಯನ್ನು ಪದೇ ಪದೇ ನಾನು ಆಲಿಸುತ್ತಿದ್ದೆ. ನಾನು ಮಾರ್ಗದರ್ಶನ ಮಾಡುತ್ತಿದ್ದೇನೆ, ಆದ್ದರಿಂದ ಭಯಪಡಬೇಡ. ನಾನು ನಿನ್ನನ್ನು ಈ ಸೆರೆಮನೆಗೆ ಯಾವ ಕಾರ್ಯಕ್ಕಾಗಿ ತಂದಿರುವೆನೋ ಆ ನಿನ್ನ ಕಾರ್ಯದ ಕಡೆಗೆ ನಿನ್ನ ಗಮನವಿರಲಿ. ಇಲ್ಲಿಂದ ಹೊರಬಿದ್ದ ಮೇಲೆ ಎಂದಿಗೂ ಭಯಪಡಬೇಡ ಎಂಬುದನ್ನು ನೆನಪಿನಲ್ಲಿಡು. ಅಂಜಬೇಡ, ಹುಡುಕಬೇಡ. ಇದನ್ನೆಲ್ಲ ಮಾಡಿಸುವವನು ನಾನೆಂಬುದನ್ನು ಸ್ಮರಣೆಯಲ್ಲಿಡು. ನೀನೂ ಅಲ್ಲ, ಬೇರೆ ಯಾರೂ ಅಲ್ಲ. ಎಂಥ ಮೋಡಕವಿದ್ದರೂ, ಎಂಥ ಸಂಕಟ ವಿಘ್ನಗಳು ಅಡ್ಡ ಬಂದರೂ, ಎಂಥ ಕಷ್ಟ ನಷ್ಟಗಳೇ ಒದಗಿದರೂ ಭಯಪಡಬೇಡ. ಕಾರ್ಯ ಅಸಾಧ್ಯವೆಂದೆನಿಸಿದರೂ ಅಂಜಬೇಡ. ಈ ಜಗದಲ್ಲಿ ಅಸಾಧ್ಯವೆಂಬುದೇ ಇಲ್ಲ, ಕಠಿಣವೆಂಬುದೇ ಇಲ್ಲ. ರಾಷ್ಟ್ರದಲ್ಲಿ ಇದ್ದವನು ನಾನು, ಅದರ ಜಾಗೃತಿಯಲ್ಲಿ ಇದ್ದವನು ನಾನೇ. ವಾಸುದೇವನು ನಾನು, ನಾರಾಯಣನು ನಾನು. ನನ್ನ ಇಚ್ಛೆಯೇ ಈಡೇರುವುದಲ್ಲದೆ ಅನ್ಯರ ಇಚ್ಛೆ ಈಡೇರಲಾರದು. ಇಂತಹದು ಘಟಿಸಬೇಕೆಂದು ನನ್ನ ಸಂಕಲ್ಪವಿದ್ದ ಕಾಲದಲ್ಲಿ ಯಾವ ಮಾನವ ಶಕ್ತಿಯೂ ಅದಕ್ಕೆ ಅಡ್ಡ ಬರಲಾರದು. ಇದನ್ನೆಲ್ಲ ನೀನು ಸ್ಮರಣೆಯಲ್ಲಿಡು. ಇಷ್ಟರಲ್ಲಿ ಭಗವಂತನು ನನ್ನನ್ನು ಏಕಾಂತದಿಂದ ಹೊರಗೆ ಕರೆತಂದು ಈ ಪ್ರಕರಣದಲ್ಲಿ ಆಪಾದನೆಗೆ ಗುರಿಯಾದ ನನ್ನ ಜೊತೆಗಾರರೊಡನೆ ನನ್ನನ್ನಿರಿಸಿದ. ನೀನು ಈ ದಿನ ನನ್ನ ತ್ಯಾಗ ಹಾಗೂ ರಾಷ್ಟ್ರಭಕ್ತಿಯ ವಿಚಾರವಾಗಿ ಸಾಕಷ್ಟು ಕೊಂಡಾಡಿ ಮಾತನಾಡಿದ್ದೀರಿ. ನಾನು ಸೆರೆಮನೆಯಿಂದ ಹೊರಗೆ ಬಂದಾಗಿನಿಂದ ಈ ಬಗೆಯ ಮಾತು ನನಗೆ ಕೇಳಿಬರುತ್ತದೆ. ಇಂಥ ಮಾತನ್ನು ಕೇಳಿದಾಗ ಸಂಕೋಚದಿಂದ ನಾನು ಮುದುರಿಕೊಳ್ಳುತ್ತೇನೆ. ಒಂದು ಬಗೆಯ ವ್ಯಥೆಯೂ ನನಗೆ ಆಗುತ್ತಿದೆ. ಏಕೆಂದರೆ ನನ್ನ ದುರ್ಬಲತೆಯ ಅರಿವು ನನಗೆ ಇದೆ. ನನ್ನ ಲೋಪದೋಷಗಳಿಗೆ ನಾನೇ ತುತ್ತಾಗಿರುವೆ. ಮುಂಚೆ ಕೂಡ ಇವುಗಳ ಬಗ್ಗೆ ನಾನೇನೂ ಕುರುಡನಾಗಿರಲಿಲ್ಲ. ಏಕಾಂತದಲ್ಲಂತೂ ಅವೆಲ್ಲವೂ ಒಟ್ಟುಗೂಡಿ ನನ್ನ ವಿರುದ್ಧವಾಗಿ ತಲೆ ಎತ್ತಿ ನಿಂತಾಗ ನನ್ನ ಹೃದಯ ದೌರ್ಬಲ್ಯದ ಪೂರ್ಣ ಸ್ವರೂಪದ ಅನುಭವವು ನನಗೆ ಆಗ ಆಯಿತು. ನಾನೆಂದರೆ ದೌರ್ಬಲ್ಯದ ಮೊಟ್ಟೆಯೇ ಆದ ಹುಲ್ಲುಮಾನವನೆಂದು, ದೋಷಮಯ ಅಪೂರ್ಣ ಉಪಕರಣವೆಂದು, ದೈವೀ ಶಕ್ತಿ ನನ್ನಲ್ಲಿ ಪ್ರವೇಶಿಸಿದಾಗ ಮಾತ್ರ ನಾನು ಬಲಶಾಲಿ ಎಂದು ಆಗ ನನಗೆ ತಿಳಿಯಿತು. ಈ ತರುಣರ ಮಧ್ಯದಲ್ಲಿ ನನ್ನ ನಿಜರೂಪವು ನನಗೆ ಕಂಡಿತು. ಅವರಲ್ಲಿ ಹಲವರು ಬಲಿಷ್ಠ ಮೇರು ಪರ್ವತದಂತೆ ಧೈರ್ಯಶಾಲಿಗಳಾಗಿದ್ದರೆಂಬುದನ್ನು ನಾನು ಕಂಡುಕೊಂಡೆ. ಧೈರ್ಯಕ್ಕಾಗಿ ಪೂರ್ಣ ಆತ್ಮಾರ್ಪಣ ಮಾಡಿದ ಅವರ ಅದ್ಭುತ ಶಕ್ತಿಯ ಮುಂದೆ ನಾನು ಯಾವ ಗಿಡದ ತೊಪ್ಪಲೋ ಎಂದೆನಿಸಿತು. ಶಕ್ತಿಶೀಲಗಳಷ್ಟೇ ಅಲ್ಲ, ನಾನು ಗರ್ವಪಟ್ಟುಕೊಳ್ಳುತ್ತಿದ್ದ ಬೌದ್ಧಿಕ ಸಾಮರ್ಥ್ಯದ ವಿಕಾಸದಲ್ಲಿ ಕೂಡ ನನಗಿಂತ ಶ್ರೇಷ್ಠರಾದವರು, ಅವರಲ್ಲಿ ಒಬ್ಬಿಬ್ಬರು ಅದೇಕೆ ಅನೇಕರು ಇದ್ದರೆಂಬುದು ನನಗೆ ತೋರಿಬಂತು. ಭಗವಂತನು ನನಗೆ ಹೀಗೆ ಹೇಳಿದ: ನನ್ನ ಆಜ್ಞೆಯ ಪ್ರಕಾರ ಜಾಗೃತವಾಗುತ್ತಿರುವ ತರುಣ ಸಂತತಿ ಇದೆ ನೋಡು. ಚೇತರಿಸಿಕೊಂಡೇಳುವ ಚೈತನ್ಯದಿಂದ ಕೂಡಿದ ಅಭಿನವ ಶಕ್ತಿಮಂತ ಜನಾಂಗವೂ ಇದೆ. ನೀನೀಗ ಬದಿಗೆ ಸರಿದರೆ ಅಥವಾ ಮಲಗಿದರೂ ಸಹ ರಾಷ್ಟ್ರ ಕಾರ್ಯವು ಮುಂದುವರಿಯುವುದು ಖಂಡಿತ. ಕಾಲಪ್ರವಾಹದಲ್ಲಿ ನಾಳೆ ನೀನು ಎಲ್ಲಿಯಾದರೂ ಕೊಚ್ಚಿ ಹೋದಲ್ಲಿ ನಿನ್ನ ಕಾರ್ಯವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ನೀನು ಇದುವರೆಗೆ ಮಾಡಿದ್ದಕ್ಕಿಂತ ಹೆಚ್ಚು ಮಿಗಿಲಾಗಿ ಕಸುವಿನಿಂದ ಕಾರ್ಯಸಾಂಗ ಮಾಡುವರು. ಈ ರಾಷ್ಟ್ರಕ್ಕೆ ಒಂದು ಮಾತನ್ನು ಹೇಳಿಕೊಡುವ ಸಾಮರ್ಥ್ಯವು ನನ್ನಿಂದಲೇ ನಿನಗೆ ಬಂದಿರುವುದು. ಆ ಮಾತಿನಿಂದ ಈ ರಾಷ್ಟ್ರದ ಅಭ್ಯುದಯಕ್ಕೆ ಸಹಾಯವಾಗುವುದು. ಭಗವಂತನು ನನಗೆ ಹೇಳಿಕೊಟ್ಟ ಎರಡನೆಯ ಮಾತೇ ಇದು. ಆ ಬಳಿಕ ಅಕಸ್ಮಾತ್ತಾಗಿ ಒಂದು ಸಂಗತಿ ಘಟಿಸಿ ಕ್ಷಣಾರ್ಧದಲ್ಲಿ ನನ್ನನ್ನು ಕಟ್ಟೇಕಾಂತದ ಒಂದು ಕೋಣೆಗೆ ಅವಸರದಲ್ಲಿ ಸ್ಥಳಾಂತರಿಸಿದರು. ಆ ಅವಧಿಯಲ್ಲಿ ನನ್ನೊಳಗೆ ಏನೇನು ನಡೆಯಿತೆಂಬುದನ್ನು ಇಲ್ಲಿ ಹೇಳಲೇಬೇಕೆಂದು ನನಗೆ ಅನಿಸುತ್ತಿಲ್ಲ. ಇಷ್ಟು ಮಾತ್ರ ನಿಜ, ಭಗವಂತನು ಪ್ರತಿದಿನವೂ ತನ್ನ ಆಶ್ಚರ್ಯಗಳನ್ನು ತೋರಿ ಹಿಂದೂ ಧರ್ಮದ ಪರಮ ಸತ್ಯದ ಸಾಕ್ಷಾತ್ಕಾರವು ನನಗಾಗುವಂತೆ ಮಾಡಿದನು. ಆ ಮೊದಲು ನನ್ನ ತಲೆಯಲ್ಲಿ ಅನೇಕ ಸಂಶಯಗಳಿದ್ದವು. ನನ್ನ ಬಾಲ್ಯವು ಇಂಗ್ಲೆಂಡಿನಲ್ಲಿ ಸಂಪೂರ್ಣ ಪರಕೀಯ ವಾತಾವರಣ ಹಾಗೂ ಪರಕೀಯ ಕಲ್ಪನೆಗಳ ಮಧ್ಯದಲ್ಲಿ ಕಳೆಯಿತು. ಆಗ ನನ್ನ ನಂಬಿಕೆ ಬೇರೊಂದು ಬಗೆಯದಾಗಿತ್ತು. ಹಿಂದೂ ಧರ್ಮದಲ್ಲಿಯ ಅನೇಕ ಮಾತುಗಳು ಕಾಲ್ಪನಿಕವೆಂದು, ಸ್ವಪ್ನಲೋಕಕ್ಕೆ ಹೆಚ್ಚಾಗಿ ಅವು ಸೇರಿದವುಗಳೆಂದು, ಈ ಧರ್ಮದಲ್ಲಿ ಹೇಳಿದುದು ಒಂದು ಭ್ರಮೆ ಮತ್ತು ಮಾಯೆ ಎಂದು ನಾನು ತಿಳಿದಿದ್ದೆ. ಆದರೆ ಈಗ ದಿನದಿನವೂ ಕಳೆದಂತೆ ಹಿಂದೂ ಧರ್ಮದ ಸತ್ಯ ಸಿದ್ಧಾಂತಗಳು ನನ್ನ ಮನದಲ್ಲಿ, ನನ್ನ ಎದೆಯಲ್ಲಿ, ನನ್ನ ದೇಹದಲ್ಲಿ ಬಿಂಬಿಸಿ ಅವುಗಳ ಅರಿವು ನನಗಾಯಿತು. ಅವೆಲ್ಲ ನನಗೆ ಜಾಗೃತ ಅನುಭವಗಳಾಗಿ ಪರಿಣಮಿಸಿದವು.
ಯಾವ ಭೌತಿಕ ಶಾಸ್ತ್ರವೂ ತಿಳಿಸಿ ಹೇಳದ ಅನೇಕ ಮಾತುಗಳ ದರ್ಶನವು ನನಗಾಯಿತು. ಮೊಟ್ಟ ಮೊದಲು ಭಗವಂತನ ಬಳಿಗೆ ನಾನು ಹೋದುದು ಕೇವಲ ಭಕ್ತನೆಂದು ಅಲ್ಲ, ಕೇವಲ ಜ್ಞಾನಿಯೆಂದೂ ಅಲ್ಲ. ಸ್ವದೇಶಿ ಚಳವಳಿಯು ಆರಂಭವಾಗುವುದಕ್ಕಿಂತ ಮೊದಲೇ ನಾನು ಬಡೋದೆಯಲ್ಲಿದ್ದಾಗ ಬಹುದಿನಗಳ ಹಿಂದೆಯೇ ನನಗೆ ಇಂಥದೊಂದು ಅನುಭವವು ಉಂಟಾಗಿ ಆತನ ಕಡೆಗೆ ನನಗೆ ಪ್ರವೃತ್ತಿಯುಂಟಾಯಿತು. ಆಗ ದೇವರ ಕಡೆಗೆ ನನ್ನ ಚಿತ್ತವು ಪ್ರವೃತ್ತಿಗೊಂಡರೂ ಆತನಲ್ಲಿ ನನಗೆ ಸದೈವ ಜಾಗೃತ ಶ್ರದ್ಧೆಯೇ ಇರಲಿಲ್ಲ. ನಾನಿನ್ನೂ ನಿರೀಶ್ವರವಾದಿಯೂ ನಾಸ್ತಿಕನೂ ಆಗಿದ್ದೆ. ಸಂಶಯಾತ್ಮಕನಾಗಿ ದೇವರ ಅಸ್ತಿತ್ವವನ್ನು ಪೂರ್ಣವಾಗಿ ಒಪ್ಪಿಕೊಳ್ಳುತ್ತಿರಲಿಲ್ಲ. ಈಶಾವಾಸ್ಯದ ಅನುಭವವೇ ನನಗಿರಲಿಲ್ಲ. ಆದರೂ ಯಾವುದೋ ಒಂದು ಶಕ್ತಿಯು ನನ್ನನ್ನು ವೇದಗಳ ಸತ್ಯರಾಜ್ಯಕ್ಕೆ, ಭಗವದ್ಗೀತೆಯ ಸತ್ಯರಾಜ್ಯಕ್ಕೆ, ಹಿಂದೂ ಧರ್ಮದ ಸತ್ಯರಾಜ್ಯಕ್ಕೆ ಎಳೆದೊಯ್ಯಿತು. ಈ ಯೋಗದಲ್ಲಿ, ವೇದಾಂತದ ಆಧಾರದ ಮೇಲೆ ನಿಂತಿದ್ದ ಈ ಧರ್ಮದಲ್ಲಿ ಎಲ್ಲಿಯಾದರೂ ಒಂದು ಪ್ರಬಲ ಸತ್ಯವು ಇರಲೇಬೇಕೆಂದು ನನಗನಿಸಿತು. ಹೀಗೆ ಯೋಗದೆಡೆಗೆ ನನ್ನ ಚಿತ್ತವು ಒಲಿದು ನನ್ನ ಕಲ್ಪನೆ ಸರಿಯುವುದೆಂಬುದನ್ನು ಕಂಡುಕೊಳ್ಳಲು, ಆ ಯೋಗದ ಅನುಷ್ಠಾನ ಕೈಗೊಳ್ಳಲು ನಾನು ನಿರ್ಧರಿಸಿದೆ. ಆಗ ನಾನು ಭಗವಂತನಿಗೆ ಈ ರೀತಿಯಲ್ಲಿ ಪ್ರಾರ್ಥಿಸಿದೆ: ನೀನು ಇದ್ದುದು ನಿಜವಿದ್ದಲ್ಲಿ ನೀನು ನನ್ನ ಹೃದಯವನ್ನು ಅರಿತಿರುವೆ. ಮುಕ್ತಿಯನ್ನು ಕೇಳಬಂದಿಲ್ಲವೆಂಬುದನ್ನು ನೀನು ಬಲ್ಲೆ. ಅನ್ಯರು ಕೇಳಬಹುದಾದ ಯಾವುದನ್ನೂ ನಾನು ಕೇಳುತ್ತಿಲ್ಲ. ಈ ರಾಷ್ಟ್ರವನ್ನು ಜಾಗೃತಗೊಳಿಸಬಲ್ಲ ಸಾಮರ್ಥ್ಯವನ್ನು ಮಾತ್ರ ನಾನು ಕೇಳುತ್ತಿದ್ದೇನೆ. ಈ ಜನತೆಗಾಗಿ ನಾನು ಜೀವಿಸುವಂತೆ, ಇವರಿಗಾಗಿ ನಾನು ಕಾರ್ಯ ಮಾಡುವಂತೆ ನಿನ್ನ ಅನುಮತಿಯ ಬಲವನ್ನು ಮಾತ್ರ ನಾನು ಕೇಳುತ್ತಿದ್ದೇನೆ. ಏಕೆಂದರೆ ಈ ಜನತೆಯನ್ನು ನಾನು ಪ್ರೀತಿಸುತ್ತೇನೆ. ಇವರಿಗಾಗಿ ನನ್ನ ಜೀವನವನ್ನು ಮೀಸಲಿಡುವ ಸಾಮರ್ಥ್ಯವನ್ನು ದಯಪಾಲಿಸೆಂದು ಪ್ರಾರ್ಥಿಸುತ್ತೇನೆ. ಯೋಗ ಸಾಕ್ಷಾತ್ಕಾರಕ್ಕಾಗಿ ನಾನು ದೀರ್ಘ ಪ್ರಯತ್ನಪಟ್ಟೆ. ಸ್ವಲ್ಪ ಮಟ್ಟಿಗೆ ಸಿದ್ಧಿಯೇನೋ ಲಭಿಸಿತು. ಆದರೆ ಯಾವುದನ್ನು ನಾನು ಅತ್ಯಂತಿಕವಾಗಿ ಅಪೇಕ್ಷಿಸಿದ್ದೆನೋ ಅದರಲ್ಲಿ ನನಗೆ ತೃಪ್ತಿ ಎನಿಸಲಿಲ್ಲ. ಆಮೇಲೆ ಸೆರೆಮನೆಯ ಶಾಂತ ಪ್ರಶಾಂತ ಏಕಾಂತ ಸ್ಥಳದಲ್ಲಿ ನನ್ನ ಮೊದಲಿನ ಅಪೇಕ್ಷೆಗಾಗಿ ಮತ್ತೆ ಪ್ರಾರ್ಥಿಸಿದೆ. ನಾನು ಹೀಗೆ ನುಡಿದೆ: ನಿನ್ನ ಆದೇಶವನ್ನು ನನಗೆ ಕೊಡು. ಯಾವ ಕಾರ್ಯವನ್ನು ಹೇಗೆ ಮಾಡಬೇಕೆಂಬುದೇ ನನಗೆ ತಿಳಿಯದಾಗಿದೆ. ನನಗೊಂದು ಸಂದೇಶ ನೀಡು. ಯೋಗದ ಅನುಸಂಧಾನದಲ್ಲಿ 2 ಸಂದೇಶಗಳು ಬಂದವು. ಮೊದಲನೆಯ ಸಂದೇಶವು ಹೀಗಿತ್ತು: ನಿನಗೊಂದು ಕಾರ್ಯವನ್ನು ಕೊಟ್ಟಿದ್ದೇನೆ. ಈ ರಾಷ್ಟ್ರದ ಅಭ್ಯುದಯಕ್ಕೆ ಸಹಾಯ ಮಾಡುವುದಕ್ಕಾಗಿ ಅದು ಇದೆ. ಕ್ಷಿಪ್ರದಲ್ಲಿಯೇ ಸೆರೆಮನೆಯಿಂದ ನಿನ್ನ ಬಿಡುಗಡೆಯಾಗುವುದು. ಈ ಸಲ ನಿನಗೆ ಈ ಪ್ರಕರಣದಲ್ಲಿ ಶಿಕ್ಷೆಯಾಗಬೇಕೆಂದು, ಇಲ್ಲವೇ ಇತರರಂತೆ ದೇಶಕ್ಕಾಗಿ ಕಷ್ಟಪಡುತ್ತಾ ನೀನು ಕಾಲ ಕಳೆಯಬೇಕೆಂದು ನನ್ನ ಸಂಕಲ್ಪವಿರುವುದಿಲ್ಲ. ನಾನು ಕಾರ್ಯಕ್ಕಾಗಿಯೇ ನಿನ್ನನ್ನು ಕರೆದಿರುವೆ. ನೀನು ಕೇಳಬಯಸಿದ ಆದೇಶವೇ ಇದು. ಮುನ್ನಡೆದು ನನ್ನ ಕಾರ್ಯ ಮಾಡೆಂಬ ಆದೇಶವನ್ನೇ ನಾನು ನಿನಗೆ ಕೊಟ್ಟಿದ್ದೇನೆ. ಆಮೇಲೆ ಬಂದ 2ನೆಯ ಸಂದೇಶವೇನೆಂದರೆ, ಈ ವರ್ಷದ ಏಕಾಂತವಾಸದ ಅವಧಿಯಲ್ಲಿ ಅದೊಂದು ರಹಸ್ಯವನ್ನು ನಿನಗೆ ತೋರಿಸಿದ್ದೇನೆ. ಅದರ ಬಗ್ಗೆ ನಿನ್ನಲ್ಲಿದ್ದ ಸಂಶಯಗಳನ್ನು ನಿವಾರಿಸಿದ್ದೇನೆ. ಅದೇ ಹಿಂದೂ ಧರ್ಮದ ಸತ್ಯವು. ಜಗತ್ತಿನೆದುರು ಈ ಧರ್ಮವನ್ನು ನಾನು ಎತ್ತಿ ನಿಲ್ಲಿಸುತ್ತಿದ್ದೇನೆ. ಋಷಿಗಳ, ಸಂತರ, ಅವತಾರಗಳ ಮುಖಾಂತರವಾಗಿ ಇದನ್ನು ನಾವು ವಿಕಾಸಗೊಳಿಸುತ್ತಾ ನಾನು ಪರಿಪೂರ್ಣಗೊಳಿಸಿದ್ದೇನೆ. ಇನ್ನು ಈ ಧರ್ಮವು ನನ್ನ ಕಾರ್ಯವನ್ನು ರಾಷ್ಟ್ರಗಳ ಮಧ್ಯದಲ್ಲಿ ಮುಂದುವರಿಸಲಿದೆ. ನನ್ನ ಸಂದೇಶವನ್ನು ಎಲ್ಲೆಡೆ ಹರಡುವುದಕ್ಕಾಗಿ ನಾನು ಈ ದೇಶವನ್ನು ಮೇಲಕ್ಕೆ ಎತ್ತುತ್ತಿರುವೆ. ನನ್ನ ಸಂದೇಶವೇ ಈ ಸನಾತನ ಧರ್ಮವು. ಇದುವೇ ಶಾಶ್ವತ ಧರ್ಮವು. ಇದನ್ನು ನೀನು ಮೊದಲು ನಿಜವಾಗಿಯೂ ತಿಳಿದಿರಲಿಲ್ಲ. ಅದರ ರಹಸ್ಯವನ್ನು ನಾನೀಗ ನಿನಗೆ ಪ್ರಕಟಿಸಿ ತೋರಿಸಿದ್ದೇನೆ. ನಿನ್ನಲ್ಲಿದ್ದ ನಾಸ್ತಿಕನಿಗೆ, ಸಂಶಯವಾದಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ನಿನ್ನ ಒಳಗೂ ಹೊರಗೂ ಬಾಹ್ಯ ಮತ್ತು ಆಂತರಿಕ ನಿದರ್ಶನಗಳನ್ನು ನಿನಗಿತ್ತಿದ್ದೇನೆ. ಅವುಗಳಿಂದ ನಿನಗೆ ತೃಪ್ತಿಯಾಗಿದೆ. ನೀನು ಹೊರಬಿದ್ದೊಡನೆ ನಿನ್ನ ರಾಷ್ಟ್ರಕ್ಕೆ ನನ್ನ ಈ ಮಾತನ್ನು ಹೇಳು: ಸನಾತನ ಧರ್ಮಕ್ಕಾಗಿ ಜನಾಂಗವು ಎಚ್ಚೆತ್ತಿದೆಯೆಂದು, ಜಗತ್ತಿಗೆಂದಲ್ಲದೆ ಸ್ವಾರ್ಥಕ್ಕಾಗಿ ರಾಷ್ಟ್ರವು ಎಚ್ಚೆತ್ತಿಲ್ಲವೆಂದು ನಿನ್ನ ಜನರಿಗೆ ಹೇಳು. ಜಗತ್ತಿನ ಸೇವೆಗಾಗಿ ನಾನು ಅವರಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಿದ್ದೇನೆ. ಭಾರತ ರಾಷ್ಟ್ರವು ತಲೆ ಎತ್ತುವುದೆಂದು ನಾವು ಅಂದಾಗ ಅದರ ಅರ್ಥವಿಷ್ಟೇ: ಸನಾತನ ಧರ್ಮವು ಘನತೆ ಪಡೆಯುವುದೆಂದು. ಭಾರತ ರಾಷ್ಟ್ರವು ವಿಶಾಲವೂ ವಿಸ್ತೃತವೂ ಆಗುವುದೆಂದು ನಾವು ಅಂದಾಗ ಅದರ ಅರ್ಥವಿಷ್ಟೇ: ಸನಾತನ ಧರ್ಮವು ಜಗದ ತುಂಬ ವಿಶಾಲವೂ ವಿಸ್ತೃತವೂ ಆಗುವುದೆಂದು. ಧರ್ಮಕ್ಕಾಗಿ, ಧರ್ಮದಿಂದಲೇ ಭಾರತವು ಬದುಕಿದೆ. ಧರ್ಮವನ್ನು ಮಹತ್ತರಗೊಳಿಸಿದರೆ ದೇಶವು ಮಹತ್ತರವಾಗುವುದು. ನಾನು ಸರ್ವತ್ರ, ಸರ್ವ ಜನರಲ್ಲಿ, ಸರ್ವ ವಸ್ತುಗಳಲ್ಲಿ ಇದ್ದೇನೆಂಬುದನ್ನು, ಈ ಆಂದೋಲನದಲ್ಲಿ ನಾನು ಇದ್ದೇನೆಂಬುದನ್ನು ಮತ್ತು ದೇಶಕ್ಕಾಗಿ ಕಷ್ಟಪಡುತ್ತಿರುವ
ಜನರಲ್ಲಷ್ಟೇ ನಾನಿರದೆ ಅವರನ್ನು ಎದುರಿಸಿ ಅಡ್ಡಗಟ್ಟುತ್ತಿರುವ ವಿರೋಧಿಗಳಲ್ಲೂ ನಾನು ಇದ್ದೇನೆಂಬುದನ್ನು ನಿನಗೆ ತೋರಿಸಿಕೊಟ್ಟಿದ್ದೇನೆ. ಪ್ರತಿಯೊಬ್ಬನ ಹೃದ್ದೇಶದಲ್ಲಿ ನಾನು ನಿಂತು ಕಾರ್ಯ ಮಾಡುತ್ತಿದ್ದೇನೆ. ಜನರು ಏನೇ ಭಾವಿಸಿರಲಿ, ಏನೇ ಮಾಡಲಿ, ನನ್ನ ಸಂಕಲ್ಪಕ್ಕೆ ಸಹಾಯವಾಗದಂತಹ ಯಾವುದನ್ನೂ ಅವರು ಮಾಡಲಾರರು. ಅವರು ನನ್ನ ಕಾರ್ಯವನ್ನೇ ಮಾಡುತ್ತಿದ್ದಾರೆ. ಅವರು ನನ್ನ ಶತ್ರುಗಳಲ್ಲ, ನನ್ನ ಕಾರ್ಯಕ್ಕೆ ನಿಮಿತ್ತ ಮಾತ್ರರು. ನಿನ್ನೆಲ್ಲ ಕೃತಿಗಳಲ್ಲಿ ನೀನೆತ್ತ ಸಾಗಿರುವೆ ಎಂಬುದನ್ನು ಅರಿಯದೇನೇ ನೀನು ಮುನ್ನುಗ್ಗುತ್ತಿರುವೆ. ನಿನ್ನ ಮನಸ್ಸಿನಲ್ಲಿದ್ದುದು ಒಂದು, ನೀನು ಮಾಡುತ್ತಿರುವುದು ಮತ್ತೊಂದು. ನೀನು ಗುರಿಯಿಟ್ಟು ಬಯಸಿದ ಫಲವೊಂದು, ನಿನ್ನ ಪ್ರಯತ್ನಗಳು ಪಕ್ವಗೊಳಿಸುತ್ತಿರುವ ಫಲವೇ ಬೇರೊಂದು ಅಥವಾ ತದ್ವಿರುದ್ಧವಾದುದು. ಶಕ್ತಿ ಮಾತೆ ಮುನ್ನುಗ್ಗಿ ಜನತೆಯಲ್ಲಿ ಪ್ರವೇಶ ಮಾಡಿದ್ದಾಳೆ. ಬಹುದಿನಗಳಿಂದ ಈ ರಾಷ್ಟ್ರವನ್ನು ಊರ್ಧ್ವಕ್ರಾಂತಿಗಾಗಿ ಅಣಿ ಮಾಡುತ್ತಿದ್ದೇನೆ. ಈಗ ಸುಸಮಯ ಬಂದಿದೆ. ಆ ಕ್ರಾಂತಿಯ ಸಿದ್ಧಿಗಾಗಿ ನಾನೇ ಮಾರ್ಗದರ್ಶನ ಮಾಡುತ್ತಿದ್ದೇನೆ. ಇದುವೇ ನಾನು ನಿಮಗೆ ಹೇಳಬೇಕಾಗಿದ್ದ ಮಾತು. ನಿಮ್ಮ ಸಂಸ್ಥೆಯ ಹೆಸರು ಧರರಕ್ಷಿಣಿ ಸಭಾ ಎಂದು. ಹೌದು, ಧರರಕ್ಷಿಣಿಯೇ. ಅಂದರೆ ಹಿಂದೂ ಧರ್ಮವನ್ನು ಜಗತ್ತಿನೆದುರು ತಲೆ ಎತ್ತಿ ನಿಲ್ಲುವಂತೆ ಮಾಡುವುದೇ ನಮ್ಮೆದುರಿಗಿರುವ ಕಾರ್ಯ. ಆದರೆ ಹಿಂದೂ ಧರ್ಮವೆಂದರೇನು? ಸನಾತನ ಶಾಶ್ವತ ಧರ್ಮವೆಂಬುದು ನಾವು ಕರೆಯುವ ಈ ಧರ್ಮದ ಸ್ವರೂಪವಾದರೂ ಏನು? ಅದಕ್ಕೆ ಹಿಂದೂ ಧರ್ಮವೆಂಬ ಹೆಸರು ಬಂದದ್ದೇಕೆಂದರೆ ಹಿಂದೂ ರಾಷ್ಟ್ರವು ಅದನ್ನು ಉಳಿಸಿಕೊಂಡು ಬಂದಿದೆ ಎಂಬ ಮಾತ್ರಕ್ಕೆ. ಈ ದ್ವೀಪದಲ್ಲಿ ಸಾಗರ ಮತ್ತು ಹಿಮಾಲಯಗಳಿಂದ ಸುತ್ತುಗಟ್ಟಲ್ಪಟ್ಟ ಈ ಏಕಾಂತ ಪ್ರದೇಶದಲ್ಲಿ ಅದು ಬೆಳೆದು ಬಂದಿದೆ ಎಂಬ ಮಾತ್ರಕ್ಕೆ ಯುಗ ಯುಗಾಂತರಗಳಿಂದ ಈ ಪವಿತ್ರ ಪ್ರಾಚೀನ ದೇಶದಲ್ಲಿ ಈ ಧರ್ಮವನ್ನು ಕಾಯ್ದುಕೊಂಡಿರುವ ಕಾರ್ಯವನ್ನು ಆರ್ಯ ಜನಾಂಗದ ವಶಕ್ಕೆ ಒಪ್ಪಿಸಲಾಯಿತೆಂಬ ಮಾತ್ರಕ್ಕೆ. ಆದರೆ ಈ ಧರ್ಮವು ವಿಶಿಷ್ಟ ಮೇರೆಗಳನ್ನುಳ್ಳ ಒಂದೇ ಒಂದು ದೇಶಕ್ಕೆ ಮರ್ಯಾದಿತವಾಗಿಲ್ಲ. ಪೃಥ್ವಿಯ ಒಂದು ವಿಶಿಷ್ಟ ಪ್ರದೇಶಕ್ಕೇನೆ ಸರ್ವಕಾಲವೂ ವಿಶಿಷ್ಟವಾಗಿ ಸಂಬಂಧಿಸಿದ್ದೇನೂ ಅದು ಇಲ್ಲ. ನಾವು ಹಿಂದೂ ಧರ್ಮವೆಂದು ಹೆಸರಿಟ್ಟು ಕರೆಯುವ ಧರ್ಮವು ನಿಜವಾಗಿ ಶಾಶ್ವತ ಧರ್ಮವು. ಏಕೆಂದರೆ ಅದು ಎಲ್ಲ ಧರ್ಮಗಳನ್ನು ಒಳಗೊಂಡ ವಿಶ್ವಧರ್ಮವು. ಧರ್ಮವು ವಿಶ್ವಧರ್ಮವಾಗಿರದಿದ್ದರೆ ಅದು ಶಾಶ್ವತ ಧರ್ಮವಾಗಲಾರದು. ಧರ್ಮವು ಸಂಕುಚಿತವಾದರೆ, ಏಕಪಂಥೀಯವಾದರೆ, ಪ್ರತ್ಯೇಕವಾದುದಾದರೆ ಅದು ಕೆಲ ಕಾಲದ ಮಟ್ಟಿಗೆ ಕ್ಲಿಪ್ತ ಉದ್ದೇಶಕ್ಕಾಗಿ ಮಾತ್ರ ಬಾಳಬಲ್ಲದು. ಇಂದಿನ ವಿಜ್ಞಾನದ ಶೋಧನೆಗಳನ್ನು, ತತ್ವಜ್ಞಾನದ ತರ್ಕಗಳನ್ನು ಮನಗಂಡು ಒಳಗೊಂಡು ಭೌತಿಕವಾದವನ್ನು ಮೆಟ್ಟಿ ನಿಲ್ಲಬಹುದಾದ ಒಂದೇ ಒಂದು ಧರ್ಮವೆಂದರೆ ಇದೇ ಸರಿ. ಜೀವ ದೇವ ಸಾಮೀಪ್ಯವನ್ನು ಮಾನವ ಕುಲಕ್ಕೆ ಬಿಂಬಿಸಿ ಹೇಳಬಲ್ಲ ಹಾಗೂ ಮಾನವನು ದೇವ ಸನ್ನಿಧಿಗೆ ಹೋಗಲು ಸಾಧ್ಯವಿದ್ದ ಎಲ್ಲ ಸಾಧನಗಳನ್ನು ತನ್ನ ಆವರಣದಲ್ಲಿ ಒಳಗೊಂಡ ಒಂದೇ ಒಂದು ಧರ್ಮವೆಂದರೆ ಇದೆ. ಭಗವಂತನು ಎಲ್ಲ ಮಾನವರಲ್ಲೂ ಎಲ್ಲ ವಸ್ತುಗಳಲ್ಲೂ ಉಂಟು. ಅವನಲ್ಲಿಯೇ ನಾವು ಚಲಿಸುತ್ತಿದ್ದು ಅವನಲ್ಲಿಯೇ ನಮ್ಮ ಅಸ್ತಿತ್ವವಿದೆ ಎಂಬೀ ಸತ್ಯವನ್ನು ಎಲ್ಲ ಧರ್ಮಗಳು ಒಪ್ಪಿಕೊಂಡಿವೆ, ನಿಜ. ಆದರೆ ಈ ಸತ್ಯದ ಆಗ್ರಹವನ್ನು ಪ್ರತಿಕ್ಷಣಕ್ಕೂ ಹಿಡಿಯುವ ಧರ್ಮವೆಂದರೆ ಇದೊಂದೇ. ಈ ಸತ್ಯವನ್ನು ಅರಿತು ನಂಬಲು ಇಷ್ಟೇ ಅಲ್ಲ, ಅದನ್ನು ನಮ್ಮ ಜೀವನ ಕಣಕಣದಲ್ಲೂ ಸಾಕ್ಷಾತ್ಕಾರಿಸಿಕೊಳ್ಳಲು ನಮಗೆ ಶಕ್ತಿಯನ್ನೀವ ಒಂದೇ ಒಂದು ಧರ್ಮವೆಂದರೆ ಇದು. ಜಗತ್ತು ವಾಸುದೇವನ ಲೀಲೆ ಎಂಬ ವಸ್ತುಸ್ಥಿತಿಯನ್ನು ಜಗತ್ತಿಗೆ ತೋರಿಸುವ ಒಂದೇ ಒಂದು ಧರ್ಮವೆಂದರೆ ಇದು. ಆ ಲೀಲೆಯ ಅತ್ಯಂತ ಸೂಕ್ಷ್ಮ ಧರ್ಮಗಳನ್ನು, ಅತ್ಯಂತ ಉದಾತ್ತ ನಿಯಮಗಳನ್ನು ನಮಗೆ ತೋರಿಸುತ್ತಾ ನಾವು ಆ ಲೀಲೆಯಲ್ಲಿ ಉತ್ತಮ ಪಾತ್ರವನ್ನು ಹೇಗೆ ವಹಿಸಬಲ್ಲೆವೆಂಬುದನ್ನು ತೋರ್ಪಡಿಸುವ ಒಂದೇ ಒಂದು ಧರ್ಮವೆಂದರೆ ಇದು. ಜೀವನದ ಎಂಥ ಸಣ್ಣ ವಿವರಗಳನ್ನು ಧರ್ಮದಿಂದ ಬೇರ್ಪಡಿಸದೆ ಅಮೃತ ತತ್ವವನ್ನು ತಿಳಿದುಕೊಂಡು ಮರಣವೆಂಬ ವಸ್ತುಸ್ಥಿತಿಯನ್ನು ಸಂಪೂರ್ಣವಾಗಿ ನಮ್ಮಿಂದ ದೂರ ಇರಿಸಿದ ಒಂದೇ ಒಂದು ಧರ್ಮವೆಂದರೆ ಇದೆ. ಇಂದು ನಿಮಗೆ ಹೇಳಬೇಕೆಂದು ನನ್ನ ಬಾಯಿಯಲ್ಲಿ ಆತನೇ ಇಟ್ಟ ಮಾತಿದು. ಉಪನ್ಯಾಸ ಮಾಡಬೇಕೆಂದು ಮೊದಲು ನಾನು ಭಾವಿಸಿದ್ದನ್ನೆಲ್ಲ ಆತನು ನನ್ನಿಂದ ಕಿತ್ತೊಗೆದನು. ನನಗೆ ಆದೇಶವಿತ್ತುದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳುವುದಿಲ್ಲ. ನಿಮ್ಮನ್ನು ಕುರಿತು ನಾನು ಹೇಳಬೇಕೆಂಬುದು ಪ್ರೇರಣೆಯಾದ ಮಾತು ಮಾತ್ರ ಇದು. ಆ ಮಾತು ಇಲ್ಲಿಗೆ ಮುಗಿಯಿತು. ಇದಕ್ಕೂ ಮುಂಚೆ ಒಮ್ಮೆ ನಾನಿಲ್ಲಿ ಮಾತನಾಡಿದಾಗ ಈ ಆಂದೋಲನವು ರಾಜಕೀಯ ಆಂದೋಲನವಲ್ಲವೆಂದು, ರಾಷ್ಟ್ರೀಯತ್ವವೆಂದರೆ ರಾಜಕಾರಣವಲ್ಲವೆಂದು, ಅದೊಂದು ಧರ್ಮ ಧ್ಯೇಯ ಶ್ರದ್ಧೆಯೆಂದು ನಾನು ಇಷ್ಟೇ ಶಕ್ತಿಯುತವಾಗಿ ಹೇಳಿದ್ದು ಸ್ಮರಣೆಗೆ ಬರುತ್ತದೆ. ಅದನ್ನೇ ಇಂದು ನಾನು ಪುನಃ ಉಚ್ಚರಿಸುತ್ತೇನೆ. ಆದರೆ ಮತ್ತೊಂದು ರೀತಿಯಲ್ಲಿ ಅದನ್ನು ಇಡಬಯಸುತ್ತೇನೆ.
ರಾಷ್ಟ್ರೀಯತ್ವವೆಂದರೆ ಒಂದು ಧರ್ಮ, ಧ್ಯೇಯ, ಶ್ರದ್ಧೆ ಎಂದು ಇನ್ನು ಮುಂದೆ ನಾನು ಹೇಳುವುದಿಲ್ಲ. ಆದರೆ ಸನಾತನ ಧರ್ಮವೇ ನಮಗೆ ರಾಷ್ಟ್ರ ಧರ್ಮವೆಂದು ನಾನೀಗ ಅನ್ನುತ್ತೇನೆ. ಈ ಭಾರತ ರಾಷ್ಟ್ರವು ಈ ಸನಾತನ ಧರ್ಮದೊಂದಿಗೆ ಹುಟ್ಟಿದೆ. ಅದರೊಂದಿಗೇನೆ ಅದು ಚಲಿಸುತ್ತಿದೆಯಲ್ಲದೆ ಅದರೊಂದಿಗೇನೆ ಅದು ಬೆಳೆಯುತ್ತಿದೆ. ಸನಾತನ ಧರ್ಮವು ಇಳಿಮುಖವಾದಾಗ ರಾಷ್ಟ್ರವು ಇಳಿಮುಖವಾಗುವುದು. ಸನಾತನ ಧರ್ಮವು ಎಂದಾದರೂ ಅಳಿಯಬಲ್ಲುದಾದರೆ ರಾಷ್ಟ್ರವು ಆ ಸನಾತನ ಧರ್ಮದೊಡನೆ ಅಳಿಯುವುದು. ಸನಾತನ ಧರ್ಮವೇ ರಾಷ್ಟ್ರ ಧರ್ಮವು. ಇದೇ ನಾನು ನಿಮಗೆ ಹೇಳಬೇಕಾದ ಸಂದೇಶ. ಶ್ರೀ ಅರವಿಂದರು. ನಮಸ್ತೆ.